ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಈಗಲೇ ನಿಮ್ಮ ಮನೆಗೂ ಕೂಡ ಈ ರೀತಿಯಾದೊಂದು ಸ್ಟಿಕ್ಕರ್ ಅಂಟಿಸಿರುತ್ತಾರೆ. ಆ ಸ್ಟಿಕ್ಕರ್ ಹೆಸರು ಬಂದುಬಿಟ್ಟು UHID ಸ್ಟಿಕ್ಕರ್ ಅಂತ. ಆದ ಕಾರಣ ಈ ಸ್ಟಿಕ್ಕರ್ನ ನಿಮ್ಮ ಮನೆಗೆ ಅಂಟಿಸಿದ್ದಾರೆ ನೋಡಿ. ಇದರ ಲಾಭವೇನು ಮತ್ತು ಇದನ್ನು ಎತ್ತಕ್ಕೋಸ್ಕರ ಅಂಟಿಸಿದ್ದಾರೆ ಮತ್ತು ಇದರ ಕುರಿತು CM ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ನೀಡುತ್ತಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಸ್ಟಿಕ್ಕರನ್ನು ಏತಕ್ಕೋಸ್ಕರ ನಿಮ್ಮ ಮನೆಯ ಬಾಗಿಲಿಗೆ ಅಂಟಿಸಿದ್ದಾರೆ ಅಂದರೆ, ಹಿಂದುಳಿದ ವರ್ಗಗಳ ಆರೋಗ್ಯ ಈ ಡೇಟಾವನ್ನು ಬಳಸಿ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ಮೀಸಲಾತಿ, ಶಿಕ್ಷಣ ಸೌಲಭ್ಯಗಳು, ಉದ್ಯೋಗ ಅವಕಾಶಗಳು ಮತ್ತು ಇತರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುತ್ತದೆ. ಉದಾಹರಣೆಗೆ, ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಿನ ಶಾಲೆಗಳು ಅಥವಾ ಸ್ಕಾಲರ್ಶಿಪ್ಗಳನ್ನು ಒದಗಿಸಬಹುದು. ಸಾಮಾಜಿಕವಾಗಿ ಜಾತಿ ಆಧಾರಿತ ಅಸಮಾನತೆಗಳನ್ನು ಕಡಿಮೆ ಮಾಡುವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಈ ಯಶಸ್ಸು ಸಾಧ್ಯವಾಗಬೇಕಾದರೆ ಪ್ರತಿಯೊಬ್ಬರು ನಾಗರಿಕರು ಸಹಕಾರ ಅಗತ್ಯ. ಸಿಬ್ಬಂದಿಗಳು ಬಂದಾಗ ಮಾಹಿತಿ ನೀಡಿ ಸ್ಟಿಕ್ಕರ್ ಅಂಟಿಸಲು ಅನುಮತಿ ಮತ್ತು ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ ತೆಗೆಯಬೇಡಿ ಅಂತ ಸ್ವತಃ CM ಸಿದ್ದರಾಮಯ್ಯ ಸರ್ ಅವರು ಒಂದು ಮಾಹಿತಿ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ಈ ಸ್ಟಿಕ್ಕರ್ ಅಂಟಿಸಲು ಮೇನ್ ಇಂಪಾರ್ಟೆಂಟ್ ಕಾರಣವೇನೆಂದರೆ, ಯಾರೆಲ್ಲ ಹಿಂದುಳಿದ ವರ್ಗಗಳಲ್ಲಿದ್ದಾರೆ ನೋಡಿ ಅವರಿಗೆ ತುಂಬ ಸೌಲಭ್ಯಗಳು ದೊರೆಯುತ್ತಿಲ್ಲಂತೆ. ಆದ ಕಾರಣ ಈ ಒಂದು UHID ಸ್ಟಿಕ್ಕರ್ ಪ್ರಕಾರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಏನು ಕೆಲಸ ಮಾಡ್ತಿದ್ದಾರೆ ಮತ್ತು ನಿಮ್ಮ ವರ್ಷದ ಆದಾಯ ಎಷ್ಟು ಅಂತ ಇದೇ ಸೆಪ್ಟೆಂಬರ್ 22ನೇ ತಾರೀಕಿಂದ ವಿಚಾರಕರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಈ ಒಂದು ಎಲ್ಲ ಮಾಹಿತಿಗಳನ್ನ ಕೇಳ್ತಿರ್ತಾರೆ. ಆದ ಕಾರಣ ಪ್ರತಿಯೊಬ್ಬರು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಸಮೀಕ್ಷೆದವರು ಈ ಪ್ರಶ್ನೆಗಳನ್ನ ಕೇಳಬಹುದು. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮತ್ತು ನೀವು ಏನು ಕೆಲಸ ಮಾಡ್ತೀರಾ ಮತ್ತು ನಿಮ್ಮ ವರ್ಷದ ಆದಾಯ ಎಷ್ಟು ಅಂತ ಒಂದು ಸಮೀಕ್ಷೆ ನಡೆಸ್ತಾ ಇದ್ದಾರಂತೆ. ಇದಕ್ಕೆ ಸ್ವತಃ ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಸರ್ ಅವರೇ ಚಾಲನೆ ನೀಡಿದ್ದಾರೆ. ಆದ ಕಾರಣ ಈ ಸಮೀಕ್ಷೆ ಬಂದಾಗ ನೀವು ಏನೆಲ್ಲ ಒಂದು 4 ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ಗೆ, ಮತ್ತು ನಿಮ್ಮ ರೇಷನ್ ಕಾರ್ಡ್. ಸೊ ಈ 3 ದಾಖಲಾತಿಗಳನ್ನು ನೀವು ರೆಡಿ ಮಾಡಿಕೊಳ್ಬೇಕು. ಏಕೆಂದರೆ ಅವರು ಸಮೀಕ್ಷೆಯಲ್ಲಿ ನಡೆಸಲು ಬಂದಾಗ ಅವರು ಮೇನ್ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರೋ ಮೊಬೈಲ್ ನಂಬರು ಕೂಡ ಕೇಳ್ತಾರೆ. ಆದ ಕಾರಣ ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಳ್ಳಿ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಆದ ಕಾರಣ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ನಿಮ್ಮ ಮನೆಯೂ ಕೂಡ ಯಾವಾಗ ಬೇಕಾದರೂ ಸಮೀಕ್ಷೆಯಿಂದ ವಿಚಾರಕರು ಬರಬಹುದು. ಆದ ಕಾರಣ ನೀವು ರೆಡಿ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು UHID ಕುರಿತು ಒಂದು ಮಾಹಿತಿ ಬರ್ತಾ ಇತ್ತು. ಆದ ಕಾರಣ ಈ ಮಾಹಿತಿ ತುಂಬ ಕಡೆ ವೈರಲ್ ಕೂಡ ಆಗ್ತಾ ಇತ್ತು. ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೆ. UHID ಏತಕ್ಕೋಸ್ಕರ ಹಾಕಿದ್ದಾರೆ ಮತ್ತು ಇದರ ಲಾಭಗಳೇನು ಮತ್ತು CM ಸಿದ್ದರಾಮಯ್ಯ ಸರ್ ಅವರು ಸ್ವತಃ ಈ ಚಾನಲನ್ನು ನೀಡಿದ್ದಾರೆ. ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.